ಬಳ್ಳಾರಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ವಿಮ್ಸ್ ಆಸ್ಪತ್ರೆಯಲ್ಲಿ ಇಷ್ಟು ದಿನ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿಲ್ಲ ಅನ್ನುವಂತಹ ಆರೋಪ ಇತ್ತು. ಆದರೆ ಇದೀಗ ಸಿಬ್ಬಂದಿ ಆಂತರಿಕ ಕಚ್ಚಾಟ ಬಯಲಿಗೆ ಬಂದಿದೆ. ಇಡೀ ವಿಮ್ಸ್ ಆಡಳಿತ ಮಂಡಳಿ ತಲೆ ತಗ್ಗಿಸುವ ರೀತಿಯಲ್ಲಿ ಘಟನೆಯೊಂದು ನಡೆದಿದೆ. ವಿಮ್ಸ್ ಸೂಪರಿಂಟೆಂಡೆಂಟ್ ಸಂಪತ್ ಕುಮಾರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ಲು. ಅದು ಎಲ್ಲಿ ಹೊರಬರುತ್ತೆ ಅನ್ನೋ ಭಯಕ್ಕೆ ಆತ್ಮಹತ್ಯೆ ಯತ್ನ ನಾಟಕವನ್ನ ಆಡಿದ್ದಾಳೆ. ಆರಂಭದಲ್ಲಿ ಈಕೆಯ ಮಾತನ್ನ ಸಿಬ್ಬಂದಿ ಎಲ್ಲರೂ ಕೂಡ ನಂಬಿಕೊಂಡಿದ್ರು. ಸೂಪರಿಂಟೆಂಡೆಂಟ್ ಸಂಪತ್ ಕುಮಾರ್ ವಿರುದ್ಧವೇ ಬೇರೆ ಸಿಬ್ಬಂದಿ ತಿರುಗಿ ಬಿದ್ದಿದ್ರು. ಅದಾದ್ಮೇಲೆ ಸಿಸಿಟಿವಿ ವಿಜುವಲ್ಸ್ಗಳನ್ನ ನೋಡಲಾಯಿತು. ರತ್ನಮ್ಮ ನಾಟಕ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಮಹಿಳೆ ಎನ್ನುವ ಟ್ರಂಪ್ ಕಾರ್ಡ್ ಅನ್ನ ಬಳಸಲು ಹೋದ ರತ್ನಮ್ಮ ಇದೀಗ ಚಿಕಿತ್ಸೆ ನಾಟಕದಲ್ಲಿ ಆಸ್ಪತ್ರೆಯಲ್ಲಿದ್ದಾಳೆ. ಕಿರುಕುಳ ಹರಾಸ್ಮೆಂಟ್ ಸರ್. ಯಾವ ಥರ ಏನು ಮಾಡ್ತಾರೆ? ಏನು ಡ್ಯೂಟಿನಾಗೆ ಇದು ಮಾಡೋದು, ನನ್ನ ಮೇಲೆ ಏನೋ ಅಪವಾದ ಹೊರಿಸೋದು, ಬಾ ಅನ್ನೋದು, ಹಿಂಗೆಲ್ಲ ಮಾಡ್ತಾರೆ ಸರ್. ಎಷ್ಟು ದಿವಸದಿಂದ? ಈಗ ಅಲ್ಲಿಗೆ 2-3 ವರ್ಷದಿಂದ ಸರ್. ಇವ್ನು ಭಾಳ ಹರಾಸ್ಮೆಂಟ್ ಸರ್. ಇದಕ್ಕೆಲ್ಲ ಸಾಥ್ ಕೊಡ್ತಿರೋದು ಬೆಟಾಲಿಯನ್ ಇದೆ ಸರ್, ದೊಡ್ಡ ಬೆಟಾಲಿಯನ್ ಇದೆ. ಇವ್ರ ಹೆಸರು ನಿಮ್ಮ ಕಿರುಕುಳ ಕೊಡ್ತಿದ್ರು? ಸಂಪತ್ ಕುಮಾರ್ ಸರ್. ಸಂಪತ್ ಕುಮಾರ್ ಮರಿರಾಜ್, ಅವ್ನು ನರ್ಸಿಂಗ್ ಸೂಪರ್ಡೆಂಟ್ ಸರ್. ಪ್ರಭಾರಿ ಅಷ್ಟೇ, ಅವನು ಅಭಾರಿನೂ ಅಲ್ಲ, ಇನ್ಚಾರ್ಜ್ ಅಂತ ನೋಟ್ ಬೇರೆ ಬರ್ದಿದ್ದೆ ಸರ್ ನಾನು. ನಾವು ಏನೋ 5-6 ದಿನ ಪ್ರಾಬ್ಲಮ್ ಇದ್ರೆ ಕೊಡ್ಲಿಕ್ಕಾಗ್ತದೆ, 15 ದಿನ ಎಲ್ಲ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ಸೊ ಅವರು ನೀವೇನಾದ್ರು ಮಾಡ್ತೀವಿ ನಾನು ಇಟ್ಟೋಗ್ತೀನಿ ಅಂತ ನಾನು ಟೇಬಲ್ ಮುಂದೆ ಪೇಪರ್ ಇಟ್ಟು ಸೊ ಅದನ್ನೇ ನಾನು ನೋಟ್ ಹಾಕಿ ಸುಪ್ರೀಂ ಕಳಿಸಿದ್ದೀನಿ. ನಾವು ಸ್ಯಾಂಕ್ಷನ್ ಮಾಡ್ಲಿಕ್ಕಾಗಲ್ಲ ಅಂದ್ರೂ ಕೂಡ ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಟೇಬಲ್ ಮಾಡಿ ಹೋಗಿದ್ದಾರೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಸ್ಟಾಫ್ ನರ್ಸ್ ಆತ್ಮಹತ್ಯೆ ಹೈಡ್ರಾಮಾ ನಾವು ಕೂಡ ನೋಡಿದ್ವಿ. ಯಾವ ರೀತಿಯಾಗಿ ಬಯಲಾಯಿತು? ಯಾಕೆ ಇಷ್ಟೆಲ್ಲ ಹೈಡ್ರಾಮಾ ಮಾಡೋ ಅವಶ್ಯಕತೆ ಆದ್ರೂ ಆಕೆಗೆ ಏನಿತ್ತು ಅಂತ? ಹೌದು ಸಮೀರಾ, ಈಗಾಗಲೇ ವಿಮ್ಸ್ ನಲ್ಲಿ ಸಿಬ್ಬಂದಿಯ ಮುಸುಕಿನ ಗುದ್ದಾಟ ಇದೀಗ ಈ ಪ್ರಕರಣದಿಂದ ಮತ್ತೊಮ್ಮೆ ಹೊರಗಡೆ ಬಂದಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಯಾಕಂದ್ರೆ ಸ್ಟಾಫ್ ಸೂಪರಿಂಟೆಂಡೆಂಟ್ ಅಂತ ಸಂಪತ್ ಕುಮಾರ್ ಅವರು ಟೈಮ್ ಇಲ್ಲದ ಟೈಮ್ ಅಂದ್ರೆ ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ನನಗೆ ಯಾವುದೇ ರೀತಿಯಾದಂತ ಟೈಮ್ಗೆ ಬೇರೆ ಬೇರೆ ಟೈಮ್ಗೆ ಡ್ಯೂಟಿ ಹಾಕುವ ಮೂಲಕ ಕಿರುಕುಳ ನೀಡ್ತಾರೆ ಅಂತೇಳಿ ರತ್ನಮ್ಮ ಮೊದಲಿಂದ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪದಿಂದ ಬೇಜಂತ ರತ್ನಮ್ಮ ಅವರು ನಿನ್ನೆ ಏನು ಬೆಳಗ್ಗೆ ಸಂಪತ್ ಕುಮಾರ್ ಅವರ ಚೇಂಬರ್ ಅಲ್ಲಿ ಹೋದಂತ ಸಮಯದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಗುತ್ತೆ. ಈ ಸಂದರ್ಭದಲ್ಲಿ ರತ್ನಮ್ಮನೇ ನೇರವಾಗಿ ಸಂಪತ್ ಕುಮಾರ್ ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆದ್ರೆ ಹೊರಗಡೆ ಬಂದು ಈ ವಿಷಯ ಎಲ್ಲಿ ಹೊರಗಡೆ ಬಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ರತ್ನಮ್ಮ ವಿಷ ಕುಡಿಯುವಂತ ಒಂದು ನಾಟಕವನ್ನು ಮಾಡ್ತಾಳೆ. ಆರಂಭದಲ್ಲಿ ಎಲ್ಲಾ ಸ್ಟಾಫ್ಗಳು ಅಂದ್ರೆ ವಿಮ್ಸ್ ಸಿಬ್ಬಂದಿ ಎಲ್ಲಾ ಸ್ಟಾಫ್ಗಳು ಕೂಡ ಒಂದು ರೀತಿಯಲ್ಲಿ ಸಂಪತ್ ಕುಮಾರ್ ಅವರ ಮೇಲೆ ಅನುಮಾನದಿಂದ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ತದನಂತರ ಸಂಪತ್ ಕುಮಾರ್ ಅವರು ಸಿಸಿಟಿವಿ ಫುಟೇಜ್ ಅನ್ನು ನೀಡಿದ ಬಳಿಕವಷ್ಟೇ ರತ್ನಮ್ಮ ಅವರ ನಾಟಕ ಇದೀಗ ಬಯಲಾಗಿದೆ. ಆದ್ರೆ ಇದೆಲ್ಲವನ್ನು ನೋಡಬೇಕಂದ್ರೆ ವಿಮ್ಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೋಚರವಾಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಏನು ವಿಮ್ಸ್ ಆಸ್ಪತ್ರೆಯಲ್ಲಿ ಏನು ಸರಿಯಾಗಿ ಚಿಕಿತ್ಸೆ ನೀಡೋದಿಲ್ಲ ಅಂತೇಳಿ ರೋಗಿಗಳು ಆರೋಪ ಮಾಡ್ತಿದ್ರು. ಆದ್ರೆ ಇದೀಗ ಈ ಪ್ರಕರಣದಿಂದ ಸಿಬ್ಬಂದಿಗಳೇ ತಮ್ಮಷ್ಟಕ್ಕೆ ತಾವು ಜಗಳ ಆಡ್ತಾ ಇದ್ದಾರೆ. ಯಾರಲ್ಲಿ ಕೂಡ ಹೊಂದಾಣಿಕೆ ಇಲ್ಲ, ಇವರಲ್ಲೇ ಹೊಂದಾಣಿಕೆ ಇಲ್ಲ. ಅಂದ್ರೆ ರೋಗಿಗಳಿಗೆ ಇವರು ಯಾವ ರೀತಿ ಚಿಕಿತ್ಸೆ ನೀಡ್ತಾರೆ, ಯಾವ ರೀತಿ ಏನು ಒಳ್ಳೆ ರೀತಿ ಅಂತ ನೋಡ್ಕೊಂತಾರೆ ಅನ್ನೋದು ಕೂಡ ಒಂದು ದೊಡ್ಡ ಅನುಮಾನವಾಗಿದೆ ಸಮೀರಾ. ಇದೆಲ್ಲವನ್ನು ಕೂಡ ಇದೀಗ ಏನು ಕೂಲಂಕುಷವಾಗಿ ಪರಿಶೀಲಿಸಿದ ನಿರ್ದೇಶಕರು ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಯಾರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಏನೆಲ್ಲ ಅದರ ಇಂಪ್ಯಾಕ್ಟೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪರಿಶೀಲನೆ ನಡೆಸ್ತಾ ಇದ್ರೆ. ಇದೀಗ ಪ್ರತ್ಯೇಕವಾದ ಕಮಿಟಿಯೊಂದನ್ನು ಮಾಡಿ ಈ ರೀತಿ ಯಾಕೆ ಆಗ್ತಾ ಇದೆ, ನಿಜಕ್ಕೂ ಸ್ಟಾಫ್ ನರ್ಸ್ ಮೇಲೆ ಮೇಲಧಿಕಾರಿಗಳು ಕಿರುಕುಳ ನೀಡ್ತಾ ಇದ್ದಾರಾ ಅನ್ನೋಂತ ಒಂದು ತನಿಖೆಯನ್ನು ಕೂಡ ಇದೀಗ ಆರಂಭ ಮಾಡಲಾಗಿದೆ ಸಮೀರಾ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.